ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ನಾನೊಂದು ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ತುಂಬ ವೈರಲ್ ಆಗಿರೋ, ಇನ್ಸ್ಟಾದಲ್ಲಿ ನೀವು ನೋಡಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ವೈರಲ್ ಆಗಿದೆ ಆ ಒಂದು ಚಾಕ್ಲೇಟ್ ಮೌಸು, ದಟ್ಟು ಹೈ ಪ್ರೋಟೀನ್ ಇರೋದು, ವಿತೌಟ್ ಎನಿ ಶುಗರ್, ವಿತೌಟ್ ಎನಿ ಮೈದಾ. ಇದನ್ನು ನಾನು ಮಾಡ್ತಿರೋದು ಏನಕ್ಕೆ, ಏನು ಸ್ಪೆಷಲ್ ಅಂತಂದರೆ ನಮ್ಮ ಅಕ್ಕ ಬಂದಿದ್ದಾಳೆ ಇವತ್ತು. ಅದಕ್ಕೆ ಅವಳಿಗೆ ಡೆಸರ್ಟ್ಸ್ ಅಂದರೆ ತುಂಬ ಇಷ್ಟ. ಡೆಸರ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಅದಕ್ಕೆ ಇವತ್ತು ಅವಳಿಗೋಸ್ಕರ ಅಂತ ಆ ಒಂದು ಡೆಸರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದಿದೆ ಅವಳಿಗೆ ಸ್ಪೆಷಲು, ಅದು ಅವಳಿಗೆ ಇನ್ನೂ ಫೇವ್ರೇಟು. ದಟ್ಟು ತುಂಬ ವರ್ಷಗಳಾಯಿತು ಅದನ್ನು ಅವಳು ಕೊಡ್ದು, ಅದಕ್ಕೆ ಅದೊಂದು ಮಾಡಿಕೊಡ್ತೀನಿ. ಇದು ಫಾರ್ ದ ಫಸ್ಟ್ ಟೈಮ್ ನಾನು ಮನೇಲಿ ಇವೆಲ್ಲ ಟ್ರೈ ಮಾಡ್ತಿರೋದು. ಅದು ತುಂಬ ವೈರಲ್ ಆಗಿರೋದ್ರಿಂದ, ದಟ್ಟು ಸ್ವಲ್ಪ ಇಂಗ್ರೀಡಿಯೆಂಟ್ಸ್, ಅದು ನನಗೆ ತುಂಬ ಏನೂ ಖರ್ಚು ಏನಿಲ್ಲ. ಅದು ಬೇಸಿಕ್ಕಾಗಿ ನಾರ್ಮಲ್ ಒಂದು 3 to 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಅದು ಬೇಕಿರೋದು. ಅದು ನನ್ನ ವರ್ಷನಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ಅಂತ ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ಮೇಯ್ನಾಗಿ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಕೋಕೋ ಪೌಡರ್ ಬೇಕು, ಆ್ಯಂಡ್ ಮೇಯ್ನ್ಲಿ ಪನ್ನೀರ್ ಬೇಕು, ಆಮೇಲೆ ಡಾರ್ಕ್ ಚಾಕ್ಲೇಟು ಆ್ಯಂಡ್ ಹನಿ ಬೇಕು. ಇದು ಮೇಯ್ನ್ ಪ್ರಾಡಕ್ಟ್ಸ್, ಈ 4 ಬೇಕು ಮೇಯ್ನಾಗಿ. ಇದ್ರ ಜೊತೆಗೆ ವೇ ಪ್ರೋಟೀನ್ ಇದೆ ಅಲ್ಲ, ಸೊ ಯಾರೆಲ್ಲ ಜಿಮ್ಗೆ ಹೋಗ್ತಿದ್ದೀರಾ ಅವ್ರು ಆ ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ಕೋಬೋದು. ಬಟ್ ಆ್ಯಸ್ ಆಫ್ ನಾವು ಪ್ರೋಟೀನ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವು ಯಾರು ಜಿಮ್ಗೆ ಹೋಗೋರಿಲ್ಲ ಇಲ್ಲಿ. ಅದಕ್ಕಾಗಿ ನಾನು ಬರೀ ಜಸ್ಟ್ ಕೋಕೋ ಪೌಡರು, ಹನಿ ಮತ್ತು ಡಾರ್ಕ್ ಚಾಕ್ಲೇಟು ಮತ್ತು ಪನ್ನೀರ್, ಈ 4 ಮಾತ್ರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು, ಆ್ಯಂಡ್ ಪ್ಲಸ್ ಸ್ವಲ್ಪ ಮಿಲ್ಕ್ ಬೇಕಾಗತ್ತೆ. ಸೊ ಮಿಲ್ಕ್ ಬೇಕು, ಅದನ್ನು ಯೂಸ್ ಮಾಡಿಕೊಂಡು ನಾನು ಬರುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ, ಆಯಿತಾ? ನೀವು ಟ್ರೈ ಮಾಡಿ. ಫಸ್ಟು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಮೆಷರ್ಮೆಂಟ್ ಎಲ್ಲ ಒಂದು ಪನ್ನೀರ್ ತೊಗೊಂಡಿದ್ದೀನಿ. ಆ ಪನ್ನೀರ್ ಫುಲ್ಲು ಹಾಕ್ತಾ ಇದ್ದೀನಿ, ಬಿಕಾಸ್ ನಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಗೈಸ್. ಅದಕ್ಕೆ ನೋಡಿ, ಈ ಥರ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ಹಾಕ್ಕೊಂಡಾದಮೇಲೆ ನೆಕ್ಸ್ಟು ಕೋಕೋ ಪೌಡರ್, ನೋಡಿ ಎಲ್ಲ ವಿತ್ ಸೀಲ್ ಐತೆ. ಬೆಳಗ್ಗೆ ಆರ್ಡರ್ ಮಾಡಿದ್ದು ನಾನು ಇವೆಲ್ಲ. ಇದು ಎಷ್ಟು ಬ್ರಿಲಿಯಂಟ್ ನೋಡಿ. ನೋಡಿ, ಫುಲ್ ಸೇಮ್ ಡಾರ್ಕ್ ಚಾಕ್ಲೇಟ್ ಸ್ಮೆಲ್ ಹೇಗೆ ಬರುತ್ತೆ, ನಾವು ತಿಂದಾದ್ಮೇಲೆ ಹೇಗೆ ಬರುತ್ತೆ ಫ್ಲೇವರು, ಸೇಮ್. ದಟ್ಟು ನಾನು ಅನ್ಸ್ವೀಟನ್ ತೊಗೊಂಡು, ನೀವು ಜಿಮ್ಗೆ ಹೋಗೋರಾಗಿದ್ದರೆ ಮೇಯ್ನ್ಲಿ ಅನ್ಸ್ವೀಟನ್ ಯೂಸ್ ಮಾಡಿ. ಆ್ಯಂಡ್ ಮನೇಲಿ ಇರೋರು ಅಷ್ಟೇ, ಬಿಕಾಸ್ ತುಂಬ ಸಕ್ಕರೆ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅನ್ಸ್ವೀಟನ್ ಇಸ್ ಬೆಸ್ಟ್. ಸೊ ಕೋಕೋ ಪೌಡರ್ ನನಗೆ ಎಷ್ಟಂತ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಹಾಗೆ ಹಾಕ್ತಾಯಿದ್ದೀನಿ. ಸಾಕಲ್ಲ, ಇನ್ನು ಸ್ವಲ್ಪ ಹಾಕ್ಲಾ? ಸಾಕ, ಇಷ್ಟು ಸಾಕಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಅವು ಡಾರ್ಕ್ ಚಾಕ್ಲೇಟ್ ಇದೆ, ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಕಡಿಮೆ ಮಾಡಬೇಕಿತ್ತು. ಇದು ದೊಡ್ಡದಿಲ್ಲ ಗೈಸ್, ಅದಕ್ಕೆ ಚಿಕ್ಕದೇ 2 ತೊಗೊಬಂದಿದ್ದೀನಿ. ನಿಮ್ಗೆ ಯಾರಾದರೂ ದೊಡ್ಡ ತೊಗೊಳಂಗಿದ್ರೆ ಅದರಲ್ಲಿ ಹಾಫ್ ಇದಕ್ಕೆ ಹಾಕ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಬಾಯಿಗೂ ಹಾಗೆ ಸಿಗುತ್ತಲ್ವ ಚಾಕ್ಲೇಟ್. ಸೊ ಆ ಮೌಸ್ಗೂ ಮತ್ತು ನಮಗೆ ಆ ಚಾಕ್ಲೇಟ್ ಸಿಗ್ತಾ ಇದ್ದರೆ ಇನ್ನೂ ಸಕ್ಕದ ಟೇಸ್ಟ್ ಅನಿಸುತ್ತೆ. ಸೊ ದಟ್, ಆಯಿತಾ? ಇವಾಗ ನಾನು ಚಾಕ್ಲೇಟ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಚಿಕ್ಕ. ಆ್ಯಂಡ್ ಆಮೇಲೆ ಹನಿ ಹಾಕ್ಕೋಬೇಕು. ಬಿಕಾಸ್ ನಾವು ಸಕ್ಕರೆ ಏನೂ ಯೂಸ್ ಮಾಡೋದಿಲ್ಲ, ಹನಿ ಹಾಕ್ಕೋಬೇಕಾಗತ್ತೆ, ಸ್ವಲ್ಪ ಸ್ವೀಟ್ ಬರುತ್ತೆ. ಅದಾದಮೇಲೆ ಇವಾಗ ಮಿಲ್ಕ್ ಹಾಕ್ಕೋಬೇಕು. ನೀವು ಯಾವುದು ಸ್ಲಿಮ್ ಮಿಲ್ಕ್ ಯೂಸ್ ಮಾಡೋಂಗಿದ್ರೆ ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಯಾವುದು ನಂದಿನಿ ಅಥವಾ ತಿರುಮಲ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಹಿಂಗೆ ಕಾಣುತ್ತೆ. ಇವಾಗ ಹೋಗಿ ಮಿಕ್ಸಿಗೆ ತಗೊಂಡು ಬರ್ತೀವಿ. ಗೈಸ್ ನೋಡಿ, ಈ ಥರ ಆಗಿರಬೇಕು.
ಸ್ಮೆಲ್ ಏನೋ ಚೆನ್ನಾಗಿ ಬರ್ತಾ ಇದೆ, ಲೈಕ್ ಸೇಮ್ ಡಾರ್ಕ್ ಚಾಕ್ಲೇಟ್ ಥರ. ಬಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನನಗನ್ಸಿ ಡಯಟ್ ಮಾಡೋವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಸ್ವೀಟ್ ಇಲ್ದಿರ ಮತ್ತು ಪ್ರೋಟೀನ್ ಬೇರೆ ಅಲ್ವಾ, ಹೈ ಪ್ರೋಟೀನ್ ಆಗಿದೆ. ಟೆಕ್ಸ್ಚರ್ ನೋಡಿ ಗೈಸ್, ಹಿಂಗೆ ಸಕ್ಕತ್ತಾಗಿತ್ತಲ್ಲ. ಇಷ್ಟೇ ಪ್ರಾಸೆಸ್ಸು, ಕಷ್ಟ ಏನೂ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಇವಾಗ 1 ಅವರ್ ನಾವು ಫ್ರೀಝರಲ್ಲಿ ಇಡಬೇಕು. ಅದಾದಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂದ್ಬಿಟ್ಟು. ಹಾಗೆ ನಾನು ಇನ್ನೊಂದೇನು ಮಾಡಬೇಕು ಡ್ರಿಂಕ್ ಅಂತ ಹೇಳಿದ್ನಲ್ಲ, ಸೊ ಅದೇನು ಅಲ್ಲ, ಕೋಲ್ಡ್ ಕಾಫಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಬ್ರೂ ತೊಗೊಂಡಿದ್ದೀನಿ. ಬ್ರೂ ತೊಗೊಂಡು ಒಂದು ಹಾಕ್ಕೊಂಡಿದ್ದೀನಿ ಬ್ರೂ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಆ್ಯಂಡ್ ಒಂಚೂರು ನೀರು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಬಿಕಾಸ್ ಅದು ಏನದು ಏನೋ ಬರುತ್ತಲ್ಲ ಗೈಸ್, ಏನು ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಕೋಲ್ಡ್ ಕಾಫಿಗೆ ಏನು ಇಂಪಾರ್ಟೆಂಟ್, ಅದು ಏನದು ಫುಲ್ ಇದು ಮಿಕ್ಸ್ ಮಾಡ್ಬೇಕು ಬರುತ್ತಲ್ಲ, ಅದು ನಂಗೆ ಗೊತ್ತಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ಆಮೇಲೆ ಕಮೆಂಟಲ್ಲಿ ಬೈಯಕ್ಕೆ ಹೋಗ್ಬೋದು ನೋಡಿ. ಈ ಥರ ಎಸ್ ಬರಬೇಕಲ್ವಾ, ಸೊ ಅದಕ್ಕೆ ಈ ಥರ ಸಕ್ಕತ್ತಾಗಿ ಬರ್ತೈತೆ ಸ್ಮೆಲ್ ಮಾತ್ರ. ಕಾಫಿ ಪೌಡರ್ಗೆ ಘಮ ಅಂತೈತೆ ನೋಡಿ. ನೀರಿಬ್ಬರು ನೋಡಿ ಹೆಂಗೆ ಮಾಡ್ತೀವಿ. ಕ್ಯಾಮ್ರಾದಲ್ಲಿ ಸ್ಮೆಲ್ ಸಹ ಬರೋ ಥರ ಇದ್ದರೆ ಚೆನ್ನಾಗಿರುತ್ತೆ, ಸೊ ದಟ್ ನೀವು ಆ ಒಂದು ಸ್ಮೆಲ್ನ ಎಂಜಾಯ್ ಮಾಡ್ಬೋದು. ಲುಕ್ ಅಟ್ ದಿಸ್. ವಾವ್, ಏನೇನೋ ಮಾಡ್ತಾ ಇದ್ದೀನಿ ಗೈಸ್ ನಾನು. ನೋಡಿ ಸಕ್ಕತ್ತಾಗಿದೆಲ್ಲ, ಚೆನ್ನಾಗಿ ಬಂದೈತಲ್ಲ. ಸಿಂಪಲ್ ಗೈಸ್, ಇದೆಲ್ಲ ನೋಡಿ ರಿಸ್ಕೇ ಇಲ್ಲ, ಆರಾಮ್ಸೆ ಮಾಡ್ಕೋಬೋದು ನೋಡಿ ಗೈಸ್. ಈಗ ಬಂದರೆ ಸಾಕು. ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ಗೈಸ್. ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಕೋಲ್ಡ್ ಕಾಫಿಗೆ ಸಕ್ಕತ್ತಾಗಿರುತ್ತೆ. ಅಲ್ಲ ಗೈಸ್, ನಾನು ಎಂಥ ಹುಚ್ಚಿ ಅಲ್ವಾ, ಕೋಲ್ಡ್ ಕಾಫಿಗೆ ಇನ್ನು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ರೆ ಇನ್ನೇನು ಹಾಕ್ಕೋತೀರಿ ಇಲ್ಲಿ ತಾನೆ. ಡಯಟಲ್ಲಿದ್ದರೆ ನಾನು ಅವಾಗೆ ತೋರಿಸಿದ್ನಲ್ಲ ಚಾಕ್ಲೇಟ್ ಮೌಸು ಹೈ ಪ್ರೋಟೀನ್, ಅದನ್ನು ಮಾಡಿ. ಇಫ್ ಯು ಆರ್ ನಾಟ್ ಇನ್ ಡಯಟ್ ಫೀಲ್, ದೆನ್ ಟ್ರೈ ದಿಸ್ ಒನ್ ಕೋಲ್ಡ್ ಕಾಫಿ. ಸಕ್ಕತ್ತಾಗಿರುತ್ತೆ. ಸ್ಮೆಲ್ ಅಂತೂ ನಿಜ ಗೈಸ್, ಸ್ಮೆಲ್ ಅಂತೂ ಸಕ್ಕತ್ತಾಗಿ ಅಲ್ಟಿಮೇಟಾಗಿ ಬರ್ತಾಯಿದೆ. ಪ್ರಾಮಿಸಾಗಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಬಿಕಾಸ್ ಐ ಆಮ್ ವೆರಿ ಪ್ರಾಮ್ ಟು ಯು ಗೈಸ್. ಯಾಕೆಂದರೆ ನೀವು ನಾನು ಸಪೋರ್ಟ್ ಮಾಡಬೇಕಲ್ವ, ಅದಕ್ಕೆ ಇದ್ದಿದ್ದನ್ನು ಇದ್ದಂಗೆ ಹೇಳ್ತೀನಿ. ಅದರಲ್ಲಿ ಯಾವುದೇ ರೀತಿ ನಾನು ಇನ್ನೊಂದು ಫಿಲ್ಟರ್ ಇಲ್ಲ, ಯಾಕೆಂದರೆ ನಾನು ಯೂಟ್ಯೂಬ್ ಓಪನ್ ಮಾಡಿರೋದೇ ನಾನು ಇದ್ದಂಗೆ ಇರಬೇಕು ಅಂತ ಅಷ್ಟೇ. ಸಾಕಾ? ಇದು ಜಾಸ್ತಿ ಆಗ್ಬಿಟ್ಟು ಕಣ್ಣಿರ್ಬೇಕು ನೀವು. ನೋಡಿ ಗೈಸ್, ಇಷ್ಟು ಫುಲ್ ಹಾಕ್ಕೊಂಡಿದ್ದೀನಿ ಗ್ಲಾಸ್. ಗೈಸ್ ಇಷ್ಟು, ಆಮೇಲೆ ಒರ್ಸ್ಕೊತೀನಿ ಗೈಸ್, ಬೇಕು ಬಿಡಿ, ಫಸ್ಟ್ ಮಾಡಿಬಿಡ್ಬೇಕು ನಿಮಗೆ. ಇವಾಗ ಇಷ್ಟು ಹಾಕಿದ್ದೀನಿ. ಇವಾಗ ಏನು ಗೊತ್ತಾ ನೋಡಿ, ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಸ್ವಲ್ಪ ಬೇರೆ ಕಡೆ ಸ್ವಲ್ಪ ಕಾಪಿ ಚೀಟ್ ಮಾಡಬೇಕು ಹೊರತು ತುಂಬ ಕಾಪಿ ಚೀಟೆಲ್ಲ ಮಾಡಬಾರ್ದಾಯ್ತಾ. ಅದಕ್ಕೆ ಇವಾಗ ನನ್ನ ವರ್ಷನಲ್ಲಿ ಸ್ವಲ್ಪ ಆದರೂ ಇರಬೇಕು ಅಂದ್ಬಿಟ್ಟು ನಾನಿವಾಗ ಹಾಲು, ಐಸ್ ಕ್ಯೂಬ್ಸು, ವೆನಿಲಾ ಐಸ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಐಸ್ ಕ್ರೀಮ್ ವಿತ್ ಕೋಲ್ಡ್ ಕಾಫಿ ವಿತ್ ಐಸ್ ಕ್ರೀಮ್ ಯಾವ್ದು ಚೆನ್ನಾಗಿರುತ್ತೆ ನೀವೇ ಕಮೆಂಟ್ ಮಾಡಿ. ಐಸ್ ಕ್ರೀಮ್ ಹಾಕ್ಕೊಳ್ಳೋಣ. ಇದೇನಂತೀರ ನೀವು ಕಮೆಂಟ್ ಮಾಡಿ. ಚಾಕ್ಲೇಟ್ ಸಿರಪ್ ಇಲ್ಲ, ಅದಕ್ಕಾಗಿ ಇದನ್ನು ನಾನು ಸಿಪ್ಪಪ್ ಚಾಕ್ಲೇಟ್ ಅಂತ ಇದೆ. ಇದು ಐಸು ಆಯಿತಾ, ಐಸು. ಬಟ್ ಥಿಂಗ್ ಇಸ್ ಏನಂದರೆ ನಾನು ಫುಲ್ ಮೆಲ್ಟ್ ಮಾಡಿಬಿಟ್ಟಿದ್ದೀನಿ. ಮೆಲ್ಟ್ ಮಾಡಿ
ಈಗ ಚಾಕ್ಲೇಟ್ ಸಿರಪ್ಗೆ ನಾನು ಈ ಥರದ್ದು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ಚಾಕ್ಲೇಟ್ ಚಿಪ್ಸ್ ಹಾಕ್ತಾ ಇದ್ದೀನಿ. ಓಕೆ ಗೈಸ್, ಫೈನಲಿ ಮುಗ್ದಿದೆ, ಕಂಪ್ಲೀಟ್ ಆಗಿದೆ. ಏನೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಬೆಸ್ಟಾಗಿ ನಾನು ಅದನ್ನು ಔಟ್ಪುಟ್ ಚೆನ್ನಾಗಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಬಟ್ ನೋಡಬೇಕು ಹೇಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಮನೇಲಿ ಸ್ಟ್ರಾ ಇಲ್ಲ, ಅದರಿಂದ ನಾನು ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಹೋಗಿ ಕೊಡೋಣ ಅವಳಿಗೆ, ಹೇಗಿದೆ ಟೇಸ್ಟ್ ಅಂತ ಕೇಳೋಣ. ದೀಪಾ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಅದೊಂದು ಕೆಳಗಡೆ ಇಕ್ಬಿಡು. ಸೊ ನೈಸ್. ಆಫ್ಟರ್ ಲಾಂಗ್ ಟೈಮ್ ಕೋಲ್ಡ್ ಕಾಫಿ ಅಲ್ಲ. ಥ್ಯಾಂಕ್ಸ್ ಪಪ್ಪ. ಓ, ಮಿಕ್ಸ್ ಮಾಡು ಕ್ಲೀನಾಗಿ, ಹಂಗಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ. ಐಸ್ ಕ್ರೀಮ್ ಹಾಕಿದೆ ನಿಮಗೆ. ಹಾಂ, ಸೊ ಐಸ್ ಕ್ರೀಮ್ ಕೋಲ್ಡ್ ಕಾಫಿ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದಾಳೆ. ಸ್ಮೆಲ್ ಮಸ್ತಾಗಿ ಬರ್ತೈತೆ. ಮಸ್ತಾಗೈತೆ, ಎಲ್ಲರೂ ಟ್ರೈ ಮಾಡಿ. ಹಾನೆಸ್ಟಾಗಿ ಹೇಳು. ಥ್ಯಾಂಕ್ ಯು ಪಪ್ಪ. ಹಾನೆಸ್ಟಾಗಿ ಚೆನ್ನಾಗಿದೆಯಾ? ಹಾನೆಸ್ಟಾಗಿ ಸೂಪರ್ ಆಗಿದೆ. ಹೆಂಗೈತೆ? ಸೇಮ್ ಮೆಕ್ಡೊನಾಲ್ಡ್ಸ್ ಅಲ್ಲಿ ಹೆಂಗಿರುತ್ತೆ, ಹೆಂಗ್ ಕುಡಿತಾ ಇದ್ರೆ ಹಂಗೆ ಇದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಕುಡಿಬೇಕು ಆಮೇಲೆ. ಚೆನ್ನಾಗಿದೆ ಅಂತಂದರೆ ಇನ್ನು ಅದು 1 hour ಆದಮೇಲೆ ಆ ಚಾಕ್ಲೇಟ್ ಮೌಸ್ನ ಆಚೆ ತೆಗೆದು ಅದಕ್ಕೆ ಸ್ವಲ್ಪ ನನ್ನ ಸ್ಟೈಲಲ್ಲಿ ರೆಡಿ ಮಾಡಿ ಆಮೇಲೆ ಸಿಗುತ್ತೆ ನಿಮಗೆ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಹೆಂಗೆ ಅನಿಸುತ್ತೆ ಅಂತ ನೋಡೋಣ. ಸೊ ಇನ್ನೊಂದು ಗ್ಲಾಸ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಟೇಸ್ಟ್ ಮಾಡೋಣ. ಐಸ್ ಕ್ಯೂಬ್ಸ್ ಆಗಿರೋದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸೌಂಡ್ ಕೇಳಿಸಿದ್ಯಾ? ಸೊ ಇದು ಬರುತ್ತಲ್ಲ ಗೈಸ್ ರೀಲ್ಸಲ್ಲಿ ತುಂಬ ಇವಾಗ ಈ ಥರ ಚಕ್ 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 ಅಂತ ಸೌಂಡ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಕ್ಚುಲಿ ನಿಮಗೆ ಯಾರಿಗಾದ್ರೂ ಆ ಥರ ವೀಡಿಯೋಸ್ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನಂತರ ನೀವು ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಒಬ್ಬಳೇನೆ ಈ ಥರ ಅಂತ ಅಂದ್ಕೊಂಡು, ಯಾಕಂದರೆ ನಮ್ಮ ಮನೇಲಿ ಸೌಂಡ್ಸ್ ಈ ಥರ ಬರೋದೆಲ್ಲ ಯಾರೂ ನೋಡೋಲ್ಲ ನಮ್ಮ ಅಕ್ಕವರು. ಬಟ್ ನಂಗೆ ತುಂಬ ಇಷ್ಟ ಅಂತ. ಮತ್ತು ಆ ನೀಲ್ಸ್ ಹಿಂಗೆ ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ. ಅದು ಮಿಕ್ಸ್ ಆಗಿದೆ, ಟ್ರೈ ಮಾಡೋಣ ಇವಾಗ. ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ನಾನು ಏನೋ ಅಂದ್ಕೊಂಡೆ ನನ್ನ ಬಗ್ಗೆ. ಐ ಆಮ್ ಸೋ ಅಪ್ರಿಷಿಯೇಟ್ ಆಫ್ ಮೈ ಸೆಲ್ಫ್. ಸಕ್ಕತ್ತಾಗಿದೆ ನಿಜವಾಗ್ಲೂ. ಸೇಮ್ ಕೋಲ್ಡ್ ಕಾಫಿ ನಾವು ಆಚೆ ಹೆಂಗೆ ಕುಡಿತೀವೋ ಡಿಟ್ಟು ಅದೇ ಟೇಸ್ಟ್ ಇದೆ. ತುಂಬಾ ಚೆನ್ನಾಗಿದೆ, ಸೀರಿಯಸ್ ಆಗಿ ಮಸ್ತಾಗಿ. ಇವಾಗ ನಮ್ಮ ಅಮ್ಮಗೆ ಟೇಸ್ಟ್ ಮಾಡಿಸೋಣ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಕೇಳೋಣ. ಬಿಕಾಸ್ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವ್ರಿಗೇನು ಅನಿಸುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಆಯಿತಾ. ಕುಡಿ ಹಂಗೆ. ತುಂಬ ಚೆನ್ನಾಗೈತೆ. ಏನು ಮಾಡಿದ್ದೀರಿ, ಏನೇನು ಹಾಕಿದ್ದೀರಿ ನೀವು? ತುಂಬ ಚೆನ್ನಾಗಿ ಮಾಡಿದ್ದೀರಮ್ಮ ನೀವು. ತುಂಬ ಚೆನ್ನಾಗೈತೆ. ಅಷ್ಟೇ ನಮ್ಮಮ್ಮ ಹಿಂಗೆ ಅಂದರೆ ಅವರು ಅಂದರೆ ಕ್ಯಾಮ್ರಾ ಆನ್ ಮಾಡಿದ್ದೀನಲ್ಲ ಅದಕ್ಕೆ ತುಂಬ ಚೆನ್ನಾಗೈತೆ. ಇವಾಗ ನಮ್ಮ ದೊಡ್ಡಕ್ಕಾಗಿ ಟ್ರೈ ಮಾಡಿಸ್ತಾ ಇದ್ದೀನಿ. ಇವಾಗ ನೋಡಿ ಮಾಡಿದ್ದೀನಿ. ನನಗೂ ಭಯ ಆಗ್ತಿದೆ. ಚೆನ್ನಾಗೈತೆ. ಚೆನ್ನಾಗೈತಲ್ಲಮ್ಮ? ಹೌದು, ಚೆನ್ನಾಗಿದೆಯಾ? ಟ್ರೈ ಮಾಡಲಾ? ಮಿಕ್ಸ್ ಮಾಡ್ಕೋ, ಪ್ರಾಬ್ಲಮ್ ಏನಿಲ್ಲ. ಅವಾಗ ನಾನು ತಿಂದೆ, ನಂಗೆ ಭಯ ಆಗ್ತೈತೆ ಸ್ವಲ್ಪ ಹಂಗೆ. ಚೆನ್ನಾಗಿದೆ. ನಿದ್ದೆ ಚೆನ್ನಾಗೈತಾ? ಸೂಪರ್. ಹೆಂಗಿದೆ ಇದು? ಆಚೆ ಮಾಡ್ದಂಗೆ ಐತಾ ಇಲ್ಲ ಅಂದರೆ ಡಿಫ್ರೆನ್ಸ್ ಹೆಂಗಿದೆ? ಔಟ್ಸೈಡ್ಗಿಂತ ಇದೆ ಚೆನ್ನಾಗಿದೆ. ನೋಡಿದ್ರಾ ನಮ್ಮ ಗೈಸ್ 1 hour ಆಗಿ ಇದ್ರ ಮೇಲೆ ನಾನು ಅವಾಗಿಂದ ಹೇಳ್ತಿದ್ನಲ್ಲ ನನ್ನ ಸ್ಟೈಲಲ್ಲಿ ನನ್ನ ವರ್ಷನಲ್ಲಿ ಮಾಡಬೇಕು ಅಂತ.
ಇವಾಗ ಸ್ವಲ್ಪ ಕೋಕೋ ಪೌಡರ್ ಹಾಕೋಣ ಇದ್ರ ಮೇಲೆ. ಚಾಕೋ ಚಿಪ್ಸ್ ಸ್ವಲ್ಪ ಹಾಕ್ಕೊಳ್ಳೋಣ ಅದ್ರ ಮೇಲೆ. ಅಂದರೆ ನಾನು ಈ ಥರ ಮಿಲ್ಕುದು ಮತ್ತು ಚಾಕೋ ಚಿಪ್ಸ್ ಈ 2 ಥರ ಇರೋದನ್ನು ನಾನು ಆರ್ಡ್ರ್ ಮಾಡಿದ್ದು. ನಿಮ್ಗೆ ಬೇಕಿದ್ರೆ ಬರೀ ಬ್ರೌನ್ ಕಲರ್ ಚಾಕ್ಲೇಟ್ ಮಾತ್ರ ಬೇಕಂದ್ರೆ ಅದು ಮಾತ್ರ ಮಾಡ್ಕೋಬೋದು. ನನಗೆ ಚಾಕೋ ಚಿಪ್ಸ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದು. ಚಿಪ್ಸ್ ಆಯಿತು. ಹಾಗೆ ಡಾರ್ಕ್ ಚಾಕ್ಲೇಟು ಈ ಥರ ಕಟ್ ಮಾಡಿದ್ದೀವಿ, ಅದು ನಾನು ಹಿಂಗೆ ಮೇಲೆ ಹಾಕ್ಕೊಳ್ಳೋಣ. ಎಷ್ಟು ಕಲರ್ಫುಲ್ ಆಗಿತ್ತಲ್ಲ. ಪೀಸ್ ಈ ಥರ ಇದೆ. ಇವಾಗ ಸೇಮ್ ಹಿಂಗೆ ಇರುತ್ತೆ ವಿಡಿಯೋದಲ್ಲೂ, ನೋಡೋಣ ಹಿಂಗೆ ಬರುತ್ತೆ ಅಂತ. ಸೀರಿಯಸ್ಲಿ ಸಕ್ಕತ್ತಾಗಿ. ಆಚೆ ಹೋಗಿ ಅಷ್ಟೊಂದು ಕೊಟ್ಟು ಡೆಸರ್ಟ್ ತಿನ್ನೋ ಬದಲು ಆರಾಮಾಗಿ ಮನೇಲಿ 4 ಇಂಗ್ರೀಡಿಯೆಂಟ್ಸಿಂದ ಆರಾಮಾಗಿ ಮಾಡ್ಕೋಬೋದು. ಸಕ್ಕತ್ತಾಗಿದೆ. ದಟ್ಟು ಹೈ ಪ್ರೋಟೀನ್ ಚಾಕ್ಲೇಟ್ ಮೌಸ್ ಇದು ತುಂಬ ಮಸ್ತಾಗಿದೆ ಹೇಳ್ಬೇಕಂದ್ರೆ. ನೀವು ಸಹ ಟ್ರೈ ಮಾಡಿ. ಆ್ಯಂಡ್ ಇವತ್ತು ನಾನು ಎರಡು ಥರ ಮಾಡಿದ್ದೀನಿ. ಒಂದು ಕೋಲ್ಡ್ ಕಾಫಿ ಆ್ಯಂಡ್ ಇನ್ನೊಂದು ಚಾಕ್ಲೇಟ್ ಮೌಸ್. ಈ 2 ಟ್ರೈ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯು ಆಲ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.